ಬಿಜೆಪಿ ಟಿಕೆಟ್ ಫೈನಲ್ ಮಾಡೋದ್ರಲ್ಲಿ ಹೈಕಮಾಂಡ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಟಿಕೆಟ್ ನ ಫೈನಲ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯದುವೀರ್ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಡಾಕ್ಟರ್ ಸಿಎನ್ ಮಂಜುನಾಥ್ ಜೊತೆಗೂ ಹೈಕಮಾಂಡ್ ನಾಯಕರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಹೈಕಮಾಂಡ್ ನಾಯಕರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುವಂತೆ ಒಂದು ಕಡೆ ಯದುವೀರ್ ಒಡೆಯರ್ಗೆ ಮತ್ತೊಂದು ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವ್ರಿಗೆ ಬಿಗ್ ಆಫರ್ನ ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್. ಇಬ್ಬರಿಗೂ ಬಿಗ್ ಆಫರ್ನ ನೀಡ್ತಾ ಇದೆ. ಇಬ್ಬರೂ ಕೂಡ ವರ್ಚಸ್ ಇರೋ ಅಂತ ನಾಯಕರು. ಇವರಿಬ್ಬರಲ್ಲಿ ಇಬ್ಬರು ಪಕ್ಷಕ್ಕೆ ಸೇರಿದ್ರೆ ಅನುಕೂಲ ಅನ್ನೋ ಒಂದು ಮಾತನ್ನ ಕೂಡ ಚರ್ಚೆಯ ವೇಳೆ ಮುಂದೆ ಇಡ್ತಾ ಇದೆ, ಪ್ರಸ್ತಾಪವನ್ನ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬಿಜೆಪಿ ನಾಯಕರು ನೇರವಾಗಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಒಂದು ಕಡೆ ಯದುವೀರ್ ಜೊತೆ ಅಮಿತ್ ಶಾ ಅವರೇನೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ಒಂದು ಕಡೆ ಯದುವೀರ್ ಒಡೆಯರ್, ಮತ್ತೊಂದು ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಇಬ್ಬರಿಗೂ ಆಫರ್ ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್. ಹೇಗಿದೆ ಈ ಒಂದು ಕಾರ್ಯತಂತ್ರ ಅಂತ? ಮಧುಸೂದನ್, ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಬೇಡ ಅನ್ನೋ ಕೂಗು ಒಂದೆಡೆ ಕಾರ್ಯಕರ್ತರು ಮತ್ತು ತಳಮಟ್ಟದ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಿದೆ. ಈ ನಡುವೆ ಹೈಕಮಾಂಡ್ ನೇರವಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಹಾಗೂ ಡಾಕ್ಟರ್ ಸಿಎನ್ ಮಂಜುನಾಥ್ ಇಬ್ಬರನ್ನು ಕೂಡ ಸಂಪರ್ಕಿಸಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಅದರಲ್ಲೂ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರನ್ನ ಖುದ್ದು ಕೇಂದ್ರ ಗೃಹ ಸಚಿವರಂತಹ ಅಮಿತ್ ಶಾ ಅವರೇ ಕರೆ ಮಾಡಿ ಅವ್ರ ಜೊತೆ ಮಾತನಾಡಿದ್ದಾರೆ. ನೀವು ಬಿಜೆಪಿಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಅವ್ರ ತಾಯಿ ಪ್ರಮೋದ ದೇವಿ ಒಡೆಯರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾದ ಕಾರಣ ಅಂತ ಅಂದ್ರೆ ಪ್ರಮೋದ ದೇವಿ ಒಡೆಯರ್ ಅವರು ಅಂತಿಮವಾಗಿ ಇದಕ್ಕೆ ಮುದ್ರೆಯನ್ನು ಒತ್ತಬೇಕಾಗುತ್ತೆ. ಅವರ ತಂದೆ ಅಂದ್ರೆ ಯದುವೀರ್ ಅವರ ತಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಕೆಲಸ ಮಾಡಿದವರು. ರಾಜಕಾರಣದಿಂದ ಸದ್ಯ ದೂರ ಉಳಿದಿದ್ದಾರೆ. ಹಾಗಾಗಿ ರಾಜಕಾರಣಕ್ಕೆ ಬರಬೇಕೋ ಅಥವಾ ಬೇಡವೋ ಎಂಬುದು ಇನ್ನೂ ಕೂಡ ಚರ್ಚೆಯಲ್ಲಿದೆ. ಆ ಕಾರಣಕ್ಕಾಗಿ ಕುಟುಂಬದವರ ಜೊತೆ ಚರ್ಚಿಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಯದುವೀರ್ ಅವರು ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೂ ಕೂಡ ಹೈಕಮಾಂಡ್ ನಾಯಕರುಗಳು ನೇರವಾಗಿ ಕರೆ ಮಾಡಿ ಒಂದು ಆಫರ್ ಅನ್ನು ನೀಡಿದ್ದಾರೆ. ನೀವು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಮಂಜುನಾಥ್ ಅವರಿಗೆ ಹೇಳಿದಾಗ ಮಂಜುನಾಥ್ ಅವರು ನೇರವಾಗಿ ನಾನು ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ ಮೈಸೂರಿನಿಂದ ಸ್ಪರ್ಧೆ ಮಾಡ್ತೀನಿ, ನನಗೆ ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಸ್ಪರ್ಧೆಗೆ ಕಷ್ಟ ಆಗ್ಬೋದು, ಆದರೆ ಮೈಸೂರು ನನಗೆ ಅತಿ ಹೆಚ್ಚು ಆಸಕ್ತಿದಾಯಕವಾದ ತಾಣ ಆಗಿದೆ. ಯಾಕಂದರೆ ನಾನು ಇಲ್ಲೇ ಓದಿದ್ದು ಮತ್ತು ಇಲ್ಲೇ ನಾನು ಒಡನಾಟವನ್ನು ಹೆಚ್ಚು ಹೊಂದಿರೋದು ಅಂತ ಹೇಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೈಕಮಾಂಡ್ನ ಹಲವು ನಾಯಕರುಗಳ ಜೊತೆ ಹೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರೆ. ಜೊತೆಗೆ ನಾನು ಕುಟುಂಬದವರ ಜೊತೆ ಚರ್ಚಿಸಬೇಕು, ಕುಟುಂಬದವರ ಜೊತೆ ಚರ್ಚಿಸಿ ಅಂತಿಮವಾಗಿ ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಮೊದಲ ಹಂತದಲ್ಲಿ ಕುಟುಂಬದವರ ಜೊತೆ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಕುಟುಂಬದವರು ಕೂಡ ಮೈಸೂರು ಈ ಒಂದು ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಿದೆ. ಹೀಗಾಗಿ ಇಬ್ಬರು ನಾಯಕರುಗಳಿಗೆ ಅಂದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ಹೈಕಮಾಂಡ್ ನಾಯಕರು ನೇರವಾಗಿ ಕರೆ ಮಾಡಿ ಆಫರ್ ಅನ್ನು ನೀಡಿದ್ದಾರೆ. ಇವರಿಬ್ಬರು ಕೂಡ ಪಕ್ಷದಿಂದ ಅಂದ್ರೆ ಬಿಜೆಪಿ ಪಕ್ಷದಿಂದ ಮೈಸೂರಿನಿಂದ ಸ್ಪರ್ಧೆ ಮಾಡಿದ್ರೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು, ಹಲವು ಮತಗಳು ಕ್ರೋಢೀಕರಣ ಆಗ್ಬೋದು, ಲಕ್ಷಕ್ಕೂ ಅಧಿಕ ಮತಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಿಜೆಪಿಗೆ ಬರುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಜೊತೆಗೆ ಸಜ್ಜನ ರಾಜಕಾರಣಿಗಳಾದಂತಹ ಯದುವೀರ್ ಹಾಗೂ ಡಾಕ್ಟರ್ ಸಿಎನ್ ಮಂಜುನಾಥ್ ಇಬ್ಬರು ಬಂದ್ರೆ ಇಬ್ಬರಿಂದ ಕೂಡ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಪ್ರತಾಪ ಸಿಂಹ ಅವರಿಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿರುವ ಕಾರಣಕ್ಕಾಗಿ ಈ ಇಬ್ಬರಲ್ಲಿ ಒಬ್ಬರನ್ನ ಕಣಕ್ಕಿಳಿಸಬೇಕು ಎಂಬುದು ಹೈಕಮಾಂಡ್ನ ಲೆಕ್ಕಾಚಾರ. ಹಾಗಾಗಿ ಹೈಕಮಾಂಡ್ ಇಬ್ಬರಿಗೂ ಕೂಡ ಒಂದು ಬಿಗ್ ಆಫರ್ನ ನೀಡಿದೆ. ಈಗ ಆಫರ್ನ ಇಬ್ಬರು ನಾಯಕರು ಕೂಡ ಸ್ವೀಕಾರ ಮಾಡಿದ್ದಾರೆ. ಆದರೆ ಶೀಘ್ರವೇ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.